ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ AS ಕಿಚನ್ ಕ್ಲಬ್ ಅಂತ. ಸೊ ಇದನ್ನು ಏನು ನೋಡ್ತಿದ್ದೀರಾ, ಇದು ಚಿಕನ್ ಕರಿ. ಸೊ ಚಿಕನ್ ಕರಿ ಗ್ರೇವಿಯಾಗಿ ಮಾಡಿದ್ದೇನೆ, ಫುಲ್ಲು ಗ್ರೇವಿ ಇದೆ. ಸೊ ರೈಸ್ ಜೊತೆ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಅಂತ ಸ್ವಲ್ಪ ಗ್ರೇವಿ ಜಾಸ್ತಿ ಮಾಡಿದ್ದೇನೆ. ಸೊ ಈ ರೆಸಿಪಿನ ನೀವು ಹೇಗೆ ಮಾಡೋದಂತ ತೋರಿಸ್ಕೊಡ್ತೇನೆ. ಸೊ ಈ ರೆಸಿಪಿ ಯಾವ ಥರ ಮಾಡೋದಂತ ನೋಡೋಣ ಬನ್ನಿ. ಸ್ಟಾರ್ಟಿಂಗ್ ಗ್ಯಾಸ್ ಆನ್ ಮಾಡಿಬಿಟ್ಟು ಒಂದು ಪ್ಯಾನ್ ಇಡಬೇಕು. ಪ್ಯಾನ್ ಇಟ್ಟಾದಮೇಲೆ ಒಂದು 2-3 ಟೇಬಲ್ ಸ್ಪೂನು ಆಯಿಲ್ ಹಾಕ್ಕೊಂಡು ಚಿಕನ್ ಗ್ರೇವಿಗೆ ಏನು ಪೇಸ್ಟ್ ಮಾಡಬೇಕು, ಆ ಪೇಸ್ಟ್ ಮಾಡೋಕ್ಕೆ ಫಸ್ಟು ಒಂದು 5-6 ಒಣ ಮೆಣಸಿನ್ಕಾಯಿ ತೊಗೊಂಡು ಸ್ವಲ್ಪ ಚಕ್ಕೆ, ಲವಂಗ, ಮೆಣಸು ಇದನ್ನೆಲ್ಲನೂ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಅದರ ಜೊತೆಗೆ 2 ಈರುಳ್ಳಿನ ಹಾಕಬೇಕು. ಸೊ 2 ಈರುಳ್ಳಿನ ಹಾಕಿ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದರ ಜೊತೆಗೆ ನಾನು ಇಲ್ಲಿ 2 ಟೊಮೆಟೊನ ಆ್ಯಡ್ ಮಾಡ್ತೇನೆ ಇದಕ್ಕೆ. ಸೊ 2 ಟೊಮೆಟೊನ ಆ್ಯಡ್ ಮಾಡಿದಾದ್ಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಟೊಮೆಟೊನ ಆ್ಯಡ್ ಮಾಡ್ತಾ ಇದ್ದೀನಿ ಈಗ. ಟೊಮೆಟೊ ಆ್ಯಡ್ ಆದಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದನ್ನು ಚೆನ್ನಾಗಿ ಫ್ರೈ ಆದಮೇಲೆ ಇದನ್ನು ಪೇಸ್ಟ್ ಮಾಡ್ಕೋಬೇಕು, ಮಿಕ್ಸಿಗೆ ಹಾಕ್ಕೊಂಡು ಪೇಸ್ಟ್ ಮಾಡಬೇಕು. ಸೊ ನೆಕ್ಸ್ಟು ಮತ್ತೆ ಒಂದು ಈರುಳ್ಳಿನ ಉದ್ದಕ್ಕಾಗಿ ಹೆಚ್ಕೊಂಡು ಟೊಮೆಟೊನ ಒಂದು ಸಣ್ಣಕ್ಕೆ ಹೆಚ್ಕೊಂಡು ಅದೇ ಪ್ಯಾನಲ್ಲಿ ಮತ್ತೆ ಸ್ವಲ್ಪ ಎಣ್ಣೆ ತಗೊಂಡು ಎಣ್ಣೆ ಒಂದು 2-3 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ತಗೊಂಡು ಈರುಳ್ಳಿನ ಹಾಕಬೇಕು. ಈರುಳ್ಳಿ ಸ್ವಲ್ಪ ಫ್ರೈ ಮಾಡಿಕೊಂಡು ಅದಾದಮೇಲೆ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ನೋಡಿ ಚೆನ್ನಾಗಿ ಫ್ರೈ ಆಗ್ತಾ ಇದೆ. ಈ ಫ್ರೈ ಆದಮೇಲೆ ಅದಕ್ಕೆ ನಾವು ಅದೇನು ಈರುಳ್ಳಿನ ಫ್ರೈ ಆದಮೇಲೆ ಅದಕ್ಕೆ ಟೊಮೆಟೊನ ಆ್ಯಡ್ ಮಾಡಿ ಟೊಮೆಟೊನು ಫುಲ್ಲು ಫ್ರೈ ಆಗೋ ಥರನ ಅದನ್ನು ರೋಸ್ಟ್ ಮಾಡ್ಕೊಬೇಕು. ಇದು ಚೆನ್ನಾಗಿ ಈಗ ರೋಸ್ಟ್ ಆಗಬೇಕು. ಗ್ಯಾಸ್ನ ಸ್ವಲ್ಪ ಹೈ ಫ್ಲೇಮ್ಗಿಟ್ಟು ಸ್ವಲ್ಪ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಸೊ ಇದು ಫ್ರೈ ಆದಮೇಲೆ 1 ಟೇಬಲ್ ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಬೇಕು. 1 ಟೇಬಲ್ ಸ್ಪೂನ್ 2 ಟೇಬಲ್ ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿ ಇದನ್ನ ಮತ್ತೆ ರೋಸ್ಟ್ ಮಾಡಿ ಸ್ವಲ್ಪ ಫ್ರೈ ಆಗಬೇಕಿದು. ಫ್ರೈ ಆದಮೇಲೆ ಆವಾಗ ನಾವೇನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಿ ಇದೇ ಪೇಸ್ಟು ಇದನ್ನು ಹಾಕಿ ಇದು ಚೆನ್ನಾಗಿ ಸ್ವಲ್ಪ ಪೇಸ್ಟು ಕುದಿಯೋ ಥರ ಸ್ವಲ್ಪ ಫ್ರೈ ಆಗಬೇಕು. ಪೇಸ್ಟು ಈರುಳ್ಳಿ ಟೊಮೆಟೊ ಜೊತೆ ಅದು ಮಿಕ್ಸ್ ಆಗಿ ಚೆನ್ನಾಗಿ ಪೇಸ್ಟು ಇದಾಗಬೇಕು. ಕುದಿಯೋ ಥರನೇ ಸ್ವಲ್ಪ ಫ್ರೈ ಮಾಡಿಕೊಂಡು ಎಲ್ಲ ಸ್ವಲ್ಪ ಫ್ರೈ ಆಗಬೇಕು. ಸ್ವಲ್ಪ ಇದನ್ನು ಫ್ರೈ ಆಗೋಕ್ಕೆ ಸ್ವಲ್ಪ ಕುದಿಯೋಕ್ಕೆ ಬಿಡೋಣ. ಸೊ ಇದು ಕುದ್ದಾದ್ಮೇಲೆ ಈ ಥರ ಇದ್ದಾಗ ಈಗ ಏನು ಚಿಕನ್ ಇದೆ ಚಿಕನ್ ಆ್ಯಡ್ ಮಾಡೋಣ ಇದಕ್ಕೆ. ಇಲ್ಲಿ ನಾನು ಒಂದು kg ಅಷ್ಟು ಚಿಕನ್ ತೊಗೊಂಡಿದ್ದೇನೆ. ಸೊ ಚಿಕನ್ನ ಆ್ಯಡ್ ಮಾಡಿ ಎಲ್ಲ ಮಿಕ್ಸ್ ಮಾಡಬೇಕು, ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ ಈ ಥರ ಚೆನ್ನಾಗಿ ಎಲ್ಲ ಫುಲ್ಲು ಮಿಕ್ಸ್ ಮಾಡಿಕೊಂಡು ಇದು ಮಿಕ್ಸ್ ಆದಮೇಲೆ ಇದನ್ನ ಸ್ವಲ್ಪ ಹೈ ಫ್ಲೇಮಲ್ಲಿ ಸ್ವಲ್ಪ ಕುದಿಯೋಕ್ಕೆ ಬಿಡಬೇಕು ಇದನ್ನು. ಸೊ ಇದೆಲ್ಲ ಆದಮೇಲೆ 1 ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಹಾಕಬೇಕು. ಖಾರ ಆ್ಯಡ್ ಆದಮೇಲೆ ಇದಕ್ಕೆ ಒಂಚೂರು 1 ಟೇಬಲ್ ಸ್ಪೂನ್ ಆಗುವಷ್ಟು ಅರಿಶಿಣದ ಪುಡಿ ಆ್ಯಡ್ ಮಾಡಬೇಕು. ಸೊ ಅರಿಶಿಣದ ಪುಡಿ ಆ್ಯಡ್ ಆದಮೇಲೆ ಸೊ ರುಚಿಗೆ ತಕ್ಕಷ್ಟು ಉಪ್ಪು, ನಮಗೆ ಎಷ್ಟು
ಉಪ್ಪು ಬೇಕು ಅಂದರೆ ಟೇಸ್ಟಾಗಿ ನಮ್ಮ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡಿಕೊಳ್ಳಿ. ಸೊ ಉಪ್ಪಾದಮೇಲೆ ಸೊ ಚೆನ್ನಾಗಿ ಉಪ್ಪೆಲ್ಲ ಹಾಕಿದಾದ್ಮೇಲೆ ಇದಕ್ಕೆ ಸ್ವಲ್ಪ ಚಿಕನ್ ಪೌಡ್ರ್ ಹಾಕಬೇಕು. ಚಿಕನ್ ಮಸಾಲ ಪೌಡ್ರ್ ಬರುತ್ತಲ್ವ, ಚಿಕನ್ ಮಸಾಲ ಪೌಡ್ರನ್ನ ಸ್ವಲ್ಪ ಆ್ಯಡ್ ಮಾಡಿ. ಸೊ 1-2 ಟೇಬಲ್ ಸ್ಪೂನಷ್ಟು ಚಿಕನ್ ಮಸಾಲ ಆ್ಯಡ್ ಮಾಡಿ. ಸೊ ಅದಾದಮೇಲೆ ಸ್ವಲ್ಪ 1 ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಹಾಕಬೇಕು. ಒಂದು ಚೂರಷ್ಟು ಗರಂ ಮಸಾಲ ಹಾಕಿ. ಸೊ ಗರಂ ಮಸಾಲ ಹಾಕಿದಾದ್ಮೇಲೆ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಹಾಕಿರೋ ಮಸಾಲೆ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಫುಲ್ಲು ಅದು ಎಲ್ಲ ಮಿಕ್ಸ್ ಆಗೋ ಹಾಗೆ ಮಾಡಿ ಎಲ್ಲನೂ ಚಿಕನ್ ಇಟ್ಕೊಳ್ಳೋ ಥರ ಮಾಡಿಬಿಟ್ಟು ಸೊ ಅದನ್ನು ಬೇಯಕ್ಕೆ ಬಿಡಬೇಕು. ಅಂದರೆ ಸ್ವಲ್ಪ ಚೆನ್ನಾಗಿ ಕುದಿಯೋಕ್ಕೆ ಬಿಟ್ಟು ಸ್ವಲ್ಪ ಅದು ಈಗ ನೋಡಿ ಎಲ್ಲ ಕುದಿಯೋಕ್ಕೆ ಬಂದಿದೆ. ಸೊ ಕುದ್ದಾದ್ಮೇಲೆ ಒಂದು ಸ್ವಲ್ಪ ನೀರು ಹಾಕಬೇಕು. ಒಂದು ಬೌಲ್ನಷ್ಟು ನೀರು ಹಾಕಿ. ಸೊ ನಾನು ಫಸ್ಟೇ ಹೇಳಿದ್ದೆ ಇದನ್ನು ಸ್ವಲ್ಪ ರೈಸಿಗೆ ಅಂತ ಮಾಡ್ತಿರೋದು ಚಿಕನ್ ಕರಿ. ಸೊ ಇಲ್ಲಿ ನಾನು 1 ಬೌಲ್ ನೀರು ಮಿಕ್ಸ್ ಮಾಡಿದ್ದೇನೆ. ಸೊ ಅದಾದಮೇಲೆ ಇದನ್ನು ಸ್ವಲ್ಪ ಚೆನ್ನಾಗಿ ಕುದಿಯೋಕ್ಕೆ ಬಿಡೋಣ. ಈಗ ನೋಡಿ ಫುಲ್ಲು ಕುದ್ದಿ ಚಿಕನ್ನು ರೆಡಿಯಾಗಿದೆ. ಸೊ ಚಿಕನ್ ಗ್ರೇವಿ ಏನು ಹೇಳಿದ್ದೆ, ಚಿಕನ್ ಕರಿ ರೆಡಿಯಾಗಿದೆ. ಸ್ವಲ್ಪ ಇದ್ರ ಮೇಲೆ ಕೊತ್ತಂಬರಿ ಸೊಪ್ಪನ್ನು ಹಾಕಿಬಿಟ್ಟು ಚೆನ್ನಾಗಿ ಕುದಿಯೋಕ್ಕೆ ಸ್ವಲ್ಪ ಕುದಿಯಾಗಲೇ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ಇದನ್ನು ರೆಡಿ ಮಾಡಬೇಕು. ಸೊ ಇದು ಈಗ ನೋಡಿ ಫುಲ್ ರೆಡಿಯಾಗಿದೆ. ಸೊ ಇದನ್ನು ಒಂದು ಬೌಲಿಗೆ ಹಾಕ್ಕೊಂಡು ಸರ್ವ್ ಮಾಡಿಕೊಂಡು ಚೆನ್ನಾಗಿ ಊಟ ಮಾಡ್ಬೋದು. ಸೊ ಹೇಗೆ ಅನ್ನಿಸ್ತು ಈ ವಿಡಿಯೋ? ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಸೊ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.